ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೇಬಾಗಿ ಪಂಚಾಯಿತಿ ಹೊಸಳ್ಳಿ ಗ್ರಾಮದಲ್ಲಿ ಮನೆ ಬಾಗಿಲಿಗೆ ಮನೆಮಗ ಶೀರ್ಷಿಕೆಯಡಿ ನಡೆದ ಜನಸ್ಪಂದನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು, ಇದುವರೆಗೂ 85 ಜನಸ್ಪಂದನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದ ಕಾರಣಕ್ಕೆ ವೃದ್ಧಾಪ್ಯ ವೇತನ ಸೇರಿದಂತೆ ಇತರೆ ಯೋಜನೆಗಳ ಅರ್ಜಿಗಳೇ ಇಲ್ಲದಾಗಿದೆ. ಪ್ರತಿ ಸಭೆಯಲ್ಲೂ ಬಂದಂತಹ ಅರ್ಜಿಗಳನ್ನ ನಾನೇ ಪರಿಶೀಲಿಸಿ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ನೀಡಿ ನಿಗದಿತ ಸಮಯದಲ್ಲಿ ಪರಿಹರಿಸಲಾಗುತ್ತಿದೆ. ಅರೆ ಮಲೆನಾಡಿನ ಈ ಪ್ರದೇಶ ಈಗಾಗಲೇ ಪ್ರವಾಸಿಗರ ತಾಣವಾಗಿರುವುದನ್ನ ಮನಗಂಡು ಈ ಭಾಗದಲ್ಲಿ ಸಾಧು ಪ್ರಾಣಿಗಳ ಸಂಗ್ರಹಾಲಯದ ಮೂಲಕ ಸುತ್ತಮುತ್ತಲಿನ ಆಕರ್ಷಕ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿಸುವಲ್ಲಿ ಯೋಜನೆ ರೂಪಿಸಲಾಗುವುದು ಎಂದರು. ಸುಮ್ಮನೆ ಈ ಮಾಧ್ಯಮದಲ್ಲಿ ಕೂತ್ಕೊಂಡು ರಾಜಕೀಯನೇ ಮಾಡೋಣ, ಟೈಮ್ ಬಂದಾಗ ಮಾಡೋಣ. ಯಾವಾಗಲೂ ರಾಜಕೀಯ ಮಾಡ್ಕೊಂಡು ಮಾಧ್ಯಮದಲ್ಲಿ ಮಾತಾಡಬಾರ್ದು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೇನೇ ಅಹವಾಲುಗಳಿರಲಿ, ನಮ್ಮ ಶಾಸಕರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ, ಖಂಡಿತವಾಗ್ಲೂ ನೀವು ಕೇಳ್ಕೊಳ್ಳಿ. ನಿಮ್ಮ ಕೆಲಸ ಬಗೆಹರಿಯುತ್ತೆ, ಸಮಸ್ಯೆ ಬಗೆಹರಿಯುತ್ತೆ. ಬಗೆಹರಿಯೋದೆಲ್ಲ ಇದ್ದಂತ ಕಾಲದಲ್ಲಿ ತಿರ್ಗಾ ಶಾಸಕರ ಗಮನಕ್ಕೆ ತರ್ರಿ, ಖಂಡಿತವಾಗ್ಲೂ ಬಗೆಹರಿಯುತ್ತೆ ಅಂತ ಕೂಡ ಇವತ್ತು ಹೇಳ್ತಾ, ಇವತ್ತು ಏನು ಹೊಸಳ್ಳಿ ಗ್ರಾಮಸ್ಥರು ಇಲ್ಲಿ ಸೇರಿದಿರಾ, ನಿಮ್ಗೆಲ್ಲರೂ ಕೂಡ ನಾನು ಹೊಂದಿಸ್ತಾ ಎರಡು ಮಾತು ಮುಗಿಸ್ತಾ. ಸಭೆಯಲ್ಲಿ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಎಚ್ಆರ್ ಶಶಿಧರ್, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಸಿಂಗದಹಳ್ಳಿ ಎಸ್ಆರ್ ರಾಜಕುಮಾರ್, ಹೊನ್ನೇಬಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆ ಶೈಲಾ, ಉಪಾಧ್ಯಕ್ಷೆ ಪಲ್ಲವಿ ಬಿಆರ್, ತಹಶೀಲ್ದಾರ್ ಕೆ ಪುರಂದರ, ಇಒ ದೊಡ್ಡಸಿದ್ದಯ್ಯ, ಸಿಡಿಪಿಒ ಹೊನ್ನಪ್ಪ, ಎಡಬ್ಲ್ಯೂ ತಿಮ್ಮಯ್ಯ, ಮಾರುತಿ, ಪಿಡಿಒ ಭೈರಪ್ಪ ಸೇರಿದಂತೆ ಹೊನ್ನೇಬಾಗಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ.